ಹಲೋ ಎವ್ರಿವನ್. ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ. ಸೊ ದೇವ್ರಿಗೆ ಏನಪ್ಪ ನೈವೇದ್ಯ ಮಾಡೋದು ಅಂತ ಆಲೋಚಿಸ್ತಿದ್ದೀರಾ? ಹಾಗಿದ್ರೆ ಈ ದೇವಸ್ಥಾನ ಶೈಲಿಯ ಪುಳಿಯೋಗರೆನ ಟ್ರೈ ಮಾಡಿ. ಟ್ರಸ್ಟ್ ಮೀ, ದೇವಸ್ಥಾನದಲ್ಲಿ ನೀವು ಪುಳಿಯೋಗರೆ ತಿಂದ್ರೆ ಏನ್ ಫೀಲ್ ಅಂಡ್ ವೈಬ್ಸ್ ಇರುತ್ತಲ್ಲ, ಎಕ್ಸಾಕ್ಟ್ಲಿ ಹಾಗೆ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾದ ಪುಳಿಯೋಗರೆ. ಇನ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪುಳಿಯೋಗರೆ ಪುಡಿ ಹಾಗೆ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ಓಕೆ ದೆನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ ದೆನ್, ಲೆಟ್ಸ್ ಬಿಗಿನ್ ದ ರೆಸಿಪಿ. ಮೊದಲಿಗೆ ಇಲ್ಲಿ ನಾನು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಒಂದು ನಿಂಬೆ ಹಣ್ಣಿನ ಸೈಜ್ ಅಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಒಂದ್ಸಲ ವಾಶ್ ಮಾಡಿ ಒಂದು ಪ್ಯಾನಲ್ಲಿ ಹಾಕಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಬೆನ್ಸಿ ಅದನ್ನ. ಸೊ ಮೊದಲಿಗೆ ಇಲ್ಲಿ ನಾನು ಗೊಜ್ಜನ್ನ ಮಾಡ್ತಾ ಇದ್ದೀನಿ. ಹುಣಸೆ ಹಣ್ಣನ್ನ ಈ ರೀತಿ ಒಂದು 2 ರಿಂದ 3 ನಿಮಿಷ ಕುದಿಯೋಕೆ ಬಿಡಿ. ಸೊ ರಸನ ತುಂಬಾ ಈಸಿಯಾಗಿ ತೆಕ್ಕೋಬಹುದು. ಓಕೆ, ಹುಣಸೆಹಣ್ಣು ತಣ್ಣಗಾಗೋಷ್ಟರಲ್ಲಿ ನಾವು ಪುಡಿನ ರೆಡಿ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಬಿಳಿ ಎಳ್ಳನ್ನ ಹಾಕಿದ್ದೀನಿ, ಒಂದು 4 ಸ್ಪೂನ್ ಅಷ್ಟು. ನೀವು ಕಪ್ಪು ಎಳ್ಳು ಸಹ ಯೂಸ್ ಮಾಡಬಹುದು. ಪುಳಿಯೋಗರೆ ಪುಡಿಯಲ್ಲಿ ದಿಸ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್, ಹಾಗಾಗಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ನಾನು 1 ಸ್ಪೂನ್ ಅಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಪುಳಿಯೋಗರೆ ಪುಡಿ ಮಾಡೋಕೆ ಎಲ್ಲವೂ ನಾವು ಡ್ರೈ ರೋಸ್ಟೇ ಮಾಡ್ತಾ ಇದ್ದೀವಿ. ಸೊ ಇದು ಸ್ವಲ್ಪ ರೋಸ್ಟ್ ಆಗ್ತಿದ್ದಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಆ್ಯಡ್ ಮಾಡಿ ಮತ್ತೆ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲವೂ ಒಂದು 30 ಸೆಕೆಂಡ್ಸ್ ಗ್ಯಾಪಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ರೋಸ್ಟ್ ಆಗೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್ ಅಂಡ್ ಪ್ಲೀಸ್ ಸಪೋರ್ಟ್ ಮೀ. ಓಕೆ, ಬ್ಯಾಕ್ ಟು ದ ರೆಸಿಪಿ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕಿದ್ದೀನಿ. ಅಂಡ್ ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆನ ಹಾಕಿ. ಹಾಗೆ ಸಾಸಿವೆ ರೋಸ್ಟ್ ಆಗೋಕೆ ತುಂಬ ಹೊತ್ತು ಬೇಕಾಗಲ್ಲ, ಒಂದು 10 to 15 ಸೆಕೆಂಡ್ಸ್ ಸಾಕಾಗುತ್ತಷ್ಟೇ. ಆ್ಯಂಡ್ ಇದನ್ನ ನೀವು ಡ್ರೈ ರೋಸ್ಟ್ ಮಾಡ್ಕೋಬಹುದು, ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಸಹ ಫ್ರೈ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಈಗ ಒಂದು 2 ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ. ಜೀರಿಗೆನ ನೀವು ಒಂದು 2 ರಿಂದ 2.5 ಸ್ಪೂನ್ ಅಷ್ಟು ಸಹ ಆ್ಯಡ್ ಮಾಡ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಈಗ ಇದಕ್ಕೆ ನಾನು ಒಂದು 4 ಸ್ಪೂನ್ ಅಷ್ಟು ಧನಿಯಾನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೋಸ್ಟ್ ಮಾಡಬೇಕಾದ್ರೆ ಫ್ಲೇಮ್ನ ನೀವು ಲೋ ಅಲ್ಲಿ ಇಟ್ಟೆ ಮಾಡಬೇಕು. ಹೈ ಫ್ಲೇಮ್ ಇಟ್ಟು ಮಾಡಿದ್ರೆ ಈ ಪುಡಿಯಲ್ಲಿ ಘಮ ಇರಲ್ಲ, ಹಾಗೆ ಟೇಸ್ಟ್ ಸಹ ಚೆನ್ನಾಗಾಗಲ್ಲ. ನೆಕ್ಸ್ಟ್ ಇದಕ್ಕೆ ಒಂದು 3 ಕಡ್ಡಿಯಷ್ಟು ಕರ್ಬೇವನ್ನ ಹಾಕಿದ್ದೀನಿ. ಅಂಡ್ ಫೈನಲಿ ಒಂದು 10 ರಿಂದ 12 ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹಾಗೆ ನೀವು ಅರ್ಧ ಗುಂಟೂರು ಮೆಣಸಿನಕಾಯಿ, ಇನ್ನೂ ಅರ್ಧ ಬ್ಯಾಡಗೆ ಮೆಣಸಿನಕಾಯಿ ಸಹ ಹಾಕ್ಬೋದು. ಅಂಡ್ ನಾನು ಲೋ ಫ್ಲೇಮ್ ಇಟ್ಟು ಮಾಡಿರೋದ್ರಿಂದ ಘಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಈ ಕರ್ಬೇವು ಸಹ ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಗೊಜ್ಜು ಮಾಡೋದನ್ನ ಕಂಟಿನ್ಯೂ ಮಾಡೋಣ. ಹುಣಸೆ ಹಣ್ಣನ್ನು ನೀರಲ್ಲಿ ಕುದಿಸಿರೋದ್ರಿಂದ ನೋಡಿ ಎಷ್ಟು ಈಸಿಯಾಗಿ ಇದ್ರದ್ದು ರಸನ ತೆಕ್ಕೋಬಹುದು ನಾವು. ಸೊ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದ್ರದ್ದು ರಸನ ತೆಕ್ಕೊತೀನಿ. ಆ್ಯಂಡ್ ಹಾಗೆ ಒನ್ ಮೋರ್ ಇಂಪಾರ್ಟೆಂಟ್ ಟಿಪ್ಸ್ ಅಂದರೆ, ಹುಣಸೆ ಹಣ್ಣು ನಾನು ಕಪ್ಪಗಿರೋ ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ. ಸೊ ಕಪ್ಪಗಿರೋ ಹುಣಸೆ ಹಣ್ಣು ತೊಗೊಳೋದ್ರಿಂದ ಏನು ಡಿಫ್ರೆನ್ಸ್ ನಾವು ಕಾಣ್ತೀವಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಹುಣಸೆ ಹಣ್ಣಿನ ರಸನ ತೆಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಯಾನ್ಗೆ ಹಾಕಿ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಈಗ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲದ ಕ್ವಾಂಟಿಟಿನ ನೀವು ಸ್ವಲ್ಪ ಹೆಚ್ಚಿಗೆ ಸಹ ಮಾಡ್ಕೋಬಹುದು, ಒಂದು 3 ರಿಂದ 4 ಸ್ಪೂನ್ ಸಹ ಹಾಕ್ಬಹುದು. ಬಟ್ ನಮ್ಮನೇಲಿ ಸ್ವಲ್ಪ ಪುಳಿಯೋಗರೆಗೆ ಸ್ವೀಟ್ನೆಸ್ ಇಷ್ಟಪಡಲ್ಲ, ಹಾಗಾಗಿ ನಾನು 2 ಸ್ಪೂನ್ ಹಾಕಿದ್ದೀನಿ. ನೀವು ಬೇಕಿದ್ರೆ 3 ರಿಂದ 4 ಸ್ಪೂನ್ ಸಹ ಆ್ಯಡ್ ಮಾಡ್ಬೋದು. ಹುಳಿಯಾಗಿ ಲೈಟಾಗಿ ಸ್ವೀಟಾಗಿ ತುಂಬಾ ಚೆನ್ನಾಗಾಗುತ್ತೆ ಇದು. ಅಂಡ್ ಆಗ್ಲೇ ನಾನು ಕಪ್ಪು ಹುಣಸೆಹಣ್ಣ ತಗೊಳ್ಳಿ ಅಂತ ಹೇಳ್ದೆ, ಯಾಕೆ ಅಂದ್ರೆ ಅಂಡ್ ನೀವು ಅಬ್ಸರ್ವ್ ಮಾಡಿರ್ಬೋದು, ದೇವಸ್ಥಾನದಲ್ಲಿ ಪುಳಿಯೋಗರೆ ಪ್ರಸಾದ ಕೊಟ್ಟಾಗ ಅದರದ್ದು ಕಲರ್ ಹಾಗೆ ನಮ್ಮ ಮನೇಲಿ ನಾವು ಮಾಡಿದಾಗ ಪುಳಿಯೋಗರೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ದೇವಸ್ಥಾನದಲ್ಲಿ ಪುಳಿಯೋಗರೆ ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ, ಆದ್ರೆ ಮನೇಲಿ ಮಾಡಿದಾಗ ಸ್ವಲ್ಪ ಲೈಟ್ ಇರುತ್ತಲ್ವಾ. ಸೊ ನೀವು ಕಪ್ಪು ಹುಣಸೆಹಣ್ಣು ಹಾಕೋದ್ರಿಂದ ಎಕ್ಸಾಕ್ಟ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಯಾವ ಕಲರಲ್ಲಿ ಇರುತ್ತೋ ಅದೇ ಕಲರಲ್ಲಿ ಆಗುತ್ತೆ. ಓಕೆ, ಈ ಹುಣಸೆ ಹಣ್ಣಿನ ನೀರು ಕುದಿ ಸ್ಟಾರ್ಟ್ ಆಗ್ತಿದ್ದಾಗೆ ಇದಕ್ಕೆ 1 ರಿಂದ 1.5 ಸ್ಪೂನ್ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿ, ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಅರಶಿನ ಪುಡಿನ ಆ್ಯಡ್ ಮಾಡಿ, ಆ್ಯಂಡ್ ಫೈನಲಿ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡಿ ಇದನ್ನ ಚೆನ್ನಾಗಿ ಕುದಿಯೋಕೆ ಬಿಡಿ. ಆ್ಯಂಡ್ ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ತಾ ಇರಿ. ಆ್ಯಂಡ್ ಇದು ಚೆನ್ನಾಗಿ ಕುದ್ದು ರೆಡಿ ಆಗೋಷ್ಟರಲ್ಲಿ ನಾವು ಪುಳಿಯೋಗರೆ ಪೌಡರ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಮೊದಲಿಗೆ ಮಿಕ್ಸಿಗೆ ನಾವು ಎಳ್ಳನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೋಬಾರ್ದು, ಎಳ್ಳನ್ನ ಸ್ವಲ್ಪ ತರಿಯಾಗೆ ಮಾಡ್ಕೋಬೇಕು. ನಾನು ನಿಮಗೆ ತೋರಿಸ್ತೀನಿ ಹೇಗಿರಬೇಕು ಅಂತ. ಎಳ್ಳನ್ನ ನೀವು ಸಪ್ರೇಟಾಗೆ ಗ್ರೈಂಡ್ ಮಾಡ್ಕೊಳ್ಳಿ, ಎಲ್ಲದ್ರ ಜೊತೆ ಮಿಕ್ಸ್ ಮಾಡಿ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಇದು ಸ್ವಲ್ಪ ಜುರಿಯಾಗಿ ಈ ಥರ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಈಗ ಇದೇ ಮಿಕ್ಸಿ ಜಾರಿಗೆ ನಾವು ರೋಸ್ಟ್ ಮಾಡ್ಕೊಂಡಿರೋ ಎಲ್ಲದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ, ಹಾಗೆ 1 ಸ್ಪೂನ್ ಅಷ್ಟು ಹಿಂಗನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಓಕೆ ನೋಡಿ, ಪುಡಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಓವರ್ ನೈಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹಾಗೆ ತುಂಬ ಜುರಿಯಾಗಿ ಸಹ ಮಾಡ್ಕೋಬೇಡಿ. ಈ ಥರ ಇದ್ದರೆ ಪರ್ಫೆಕ್ಟಾಗಿರುತ್ತೆ. ಅನ್ನಕ್ಕೆ ಹಾಕಿ ಕಲಿಸ್ಬೇಕಾದ್ರೆ ತುಂಬ ಪರ್ಫೆಕ್ಟಾಗಿ ಅನ್ನಕ್ಕೆ ಹಿಡ್ಕೊಳ್ಳುತ್ತೆ.
ಆ್ಯಂಡ್ ಈಗ ಇದಕ್ಕೆ ನಾವು ಎಳ್ಳನ್ನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇದನ್ನು. ಎಸ್, ಪರ್ಫೆಕ್ಟ್. ನಮ್ಮ ಪುಳಿಯೋಗರೆ ಪುಡಿ ಈಗ ರೆಡಿ ಇದೆ. ನೆಕ್ಸ್ಟ್ ಈಗ ನಾವು ಗೊಜ್ಜನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಈ ಥರ ಸಪ್ರೇಟ್ ಆಗ್ತಾ ಇದೆ. ಸೊ ಇವಾಗ ಪುಳಿಯೋಗರೆ ಗೊಜ್ಜು ಸಹ ರೆಡಿ ಇದೆ. ಆ್ಯಂಡ್ ನೆಕ್ಸ್ಟ್ ಈಗ ಅಡಿಷ್ನಲ್ ಆಗಿ ಒಗ್ಗರಣೆನ ಹಾಕಿ ದೇವ್ರಿಗೆ ನೈವೇದ್ಯ ಮಾಡೋದೊಂದೇ ಬಾಕಿ ಇದೆ. ಬನ್ನಿ, ಲೆಟ್ಸ್ ಕಂಪ್ಲೀಟ್. ಓಕೆ, ಒಂದು ಪ್ಯಾನ್ಗೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕಿ 1-2 ಸ್ಪೂನಷ್ಟು ಶೇಂಗಾ, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಆ್ಯಂಡ್ ಒಂದು 10 ಗೋಡಂಬಿನ ಈ ಥರ ಸ್ಪ್ಲಿಟ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇದನ್ನು ನೀವು ಹೆಚ್ಚು ಸಹ ಹಾಕ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿದ್ದೀನಿ. ಹಾಗೆ ಒಂದು 3 ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು 1/4 ಕಪ್ಪಷ್ಟು ಒಣ ಕೊಬ್ಬರಿನ ತುರಿದು ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ, ಲೋ ಫ್ಲೇಮಲ್ಲಿ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡೋಣ. ಹಾಗೆ ಅರ್ಧ ಸ್ಪೂನಷ್ಟು ಹಿಂಗನ್ನ ಆ್ಯಡ್ ಮಾಡೋಣ. ಓಕೆ, ಮತ್ತೆ ಈಗ ಒಂದು 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೆ ಫೈನಲ್ ಆಗಿ ನಾವು ಮಾಡ್ಕೊಂಡಿರೋ ಪುಳಿಯೋಗರೆ ಪುಡಿನ ಆ್ಯಡ್ ಮಾಡೋಣ. ಒಂದು 4ರಿಂದ 5 ಸ್ಪೂನಷ್ಟು ಪುಳಿಯೋಗರೆ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಪುಳಿಯೋಗರೆ ಪುಡಿನ ಒಂದು ಅರ್ಧ ಕ್ವಾಂಟಿಟಿಯಷ್ಟು ಈ ಒಗ್ಗರಣೆಗೆ ಹಾಕಿ ಇನ್ನೂ ಒಂದು ಅರ್ಧ ಕ್ವಾಂಟಿಟಿಯಷ್ಟು ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ರಿಯಲಿ ಅಲ್ಟಿಮೇಟ್ ಆಗಿರುತ್ತೆ. ಅಂಡ್ ಈ ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದು ಒಂದು 2 ಗ್ಲಾಸ್ ಅಷ್ಟು ಅನ್ನಕ್ಕೆ ಸರಿ ಹೋಗುತ್ತೆ. ಅಂದ್ರೆ ಒಂದು ಅರ್ಧ ಕೆಜಿಯಷ್ಟು ಅನ್ನಕ್ಕೆ ಸರಿ ಹೋಗುತ್ತೆ. ಓಕೆ, ಬಿಸಿ ಬಿಸಿ ಅನ್ನಕ್ಕೆ ನಾವು ಮಾಡ್ಕೊಂಡಿರೋ ಪುಳಿಯೋಗರೆ ಗೊಜ್ಜು ಪುಡಿ ಹಾಗೆ ಒಗ್ಗರಣೆ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಈ ಪುಳಿಯೋಗರೆ ಪುಡಿನ ನೀವು 5ರಿಂದ 6 ತಿಂಗಳವರೆಗೆ ಸ್ಟೋರ್ ಮಾಡ್ಕೋಬಹುದು. ಹಾಗೆ ಈ ಗೊಜ್ಜು ಸಹ ನೀವು ಒಂದು 20ರಿಂದ 1 ತಿಂಗಳವರೆಗೂ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಈ ಪುಳಿಯೋಗರೆ ಗೊಜ್ಜು ಹಾಗೆ ಪುಡಿ ರೆಡಿ ಇದ್ರೆ 2 ನಿಮಿಷದಲ್ಲಿ ಒಗ್ಗರಣೆನ ಹಾಕಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಸೊ ಇನ್ಸ್ಟೆಂಟ್ ಆಗಿ ಪಟ್ ಅಂತ ಮಾಡ್ಕೊಳ್ಳೋಂಥ ರೆಸಿಪಿ ಸಹ ಇದು. ಆಸ್ ವೆಲ್ ಆಸ್ ಟೇಸ್ಟ್ ಸಹ ನಿಜವಾಗ್ಲೂ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್. ಓಕೆ, ಪುಡಿ ಗೊಜ್ಜು ಹಾಗೆ ಒಗ್ಗರಣೆ ಎಲ್ಲ ಹಾಕಿದ ನಂತರ ಅನ್ನಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಆಗಲೇ ನಾವು ಗೊಜ್ಜು ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕಿದ್ವಿ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕಿ. ಆ್ಯಂಡ್ ಫೈನಲ್ ಆಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಹಾಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂದರೆ ಸ್ಪೂನಿಂದ ಮಿಕ್ಸ್ ಮಾಡಬೇಡಿ, ಕೈಯಲ್ಲಿ ಮಿಕ್ಸ್ ಮಾಡಿ. ನಿಜವಾಗ್ಲೂ ಟೇಸ್ಟ್ ಡಬಲ್ ಆಗುತ್ತೆ. ಓಕೆ, ದೆನ್ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಇಟ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಹಾಗೆ ಪ್ಲೀಸ್ ಟ್ರೈ ದಿಸ್ ರೆಸಿಪಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರೋ ರೆಸಿಪಿ, ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಓಕೆ, ನಮ್ಮ ಇವತ್ತಿನ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ರೆಡಿ ಇದೆ. ಇದನ್ನ ದೇವರಿಗೆ ನೈವೇದ್ಯ ಮಾಡ್ತೀನಿ. ಆ್ಯಂಡ್ ಟೇಸ್ಟ್ ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ ಕಮೆಂಟ್ ಹಾಕಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯೋರ್ ಕಮೆಂಟ್.